ವಿಜಯಪುರದಲ್ಲಿ ಗಬ್ಬೆದ್ದು ನಾರ್ತಾ ಇದೆ ಕುಡಿಯುವಂತಹ ನೀರು. ಕಳೆದ 8 ತಿಂಗಳಿಂದಲೂ ಕೂಡ ಕುಡಿಯುವಂತಹ ನೀರಿನಲ್ಲಿ ಗಬ್ಬು ವಾಸನೆ ಬರ್ತಾ ಇದ್ರು ಕೂಡ ಅಲ್ಲಿನ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಇದು ವಿಜಯಪುರದಲ್ಲಿ ನಡೆದಂತಹ ಕರ್ಮಕಾಂಡ. ಕುಡಿಯುವ ನೀರಿಗೆ ಹಾಹಾಕಾರ. ಅಲ್ಲಿ ಕಳೆದ 8 ತಿಂಗಳಿಂದಲೂ ಕೂಡ ಕುಡಿಯುವ ನೀರಿನಲ್ಲಿ ಗಬ್ಬು ವಾಸನೆ ಬರ್ತಾ ಇದೆ. ಚರಂಡಿ ನೀರು ಮಿಕ್ಸ್ ಆಗಿ ನೀರಿನೊಂದಿಗೆ ಬರ್ತಾ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ತಾಳಿಕೋಟೆ ಪಟ್ಟಣದ ವಾರ್ಡ್ ನಂಬರ್ 11, 12ರ ನಿವಾಸಿಗಳ ಆಕ್ರೋಶ ಇದು. ವಾರ್ಡ್ ನಂಬರ್ 11, 12ರ ನಿವಾಸಿಗಳ ಗೋಳು ಯಾರೂ ಕೇಳೋರಿಲ್ಲ. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ನೀರು, ಚರಂಡಿ ನೀರು ಮತ್ತೆ ಕುಡಿಯುವಂತಹ ನೀರು ಮಿಕ್ಸ್ ಆಗಿ ಬರ್ತಾ ಇದೆ ಅನ್ನೋ ಶಂಕೆ ಇದೆ. ನಾವು ಹೇಳಾಕತ್ತಿ ಭಾಳ ವರ್ಷ ಆಯ್ತ್ರಿ. ಅವ್ರಿಗೆ ಬಾಟ್ಲಿನೂ ತೋರಿಸಿವ್ರಿ, ಅವ್ರು ನಾತಾನು ನೋಡ್ಯಾರ. ಆದ್ರೆ ಏನ್ರಿ ಸ್ವಲ್ಪ ಹೇಳಿದ್ರು ಐತಿ, ಅಲ್ಲಿ ಸಿಗಾಗತ್ತಿಲ್ರಿ, ಇಲ್ಲಿ ಸಿಗಾಗತ್ತಿಲ್ರಿ, ಇದೇ ಹೇಳಾಕತ್ತಾರ. ಅವರು ಬಂದ್ ಕೇಸಿ ಒಂದ್ ಸ್ವಲ್ಪ ಒಳಚರಂಡಿ ಚೆಕ್ ಮಾಡುದು, ಇದೇ ಮಾಡುದು ಅಂತ ಇದು ಮಾಡ್ಸಾಕತ್ತಾರ್ರಿ. ಆದ್ರ ಇದು ಸಮಸ್ಯೆ ಭಾಳ ವರ್ಷ ಆಯ್ತ್ರಿ, 1 ವರ್ಷ ಆಯ್ತ್ರಿ ಹೇಳಾಕತ್ತಿ ನಾವು. ಅವ್ರ ಹೊಟ್ಟೆ ಕೇಳಾಕತ್ತಿಲ್ರಿ. ಹೇಳಿದ್ರೆ ಏನೈತಿ 10 ನಿಮಿಷ ಹೆಚ್ಚಿಗೆ ಬಿಡ್ತೀನಿ ತಗೋರಿ. ಚರಂಡಿ ಮಿಕ್ಸಿದ್ ನೀರ್ ಬರ್ತೈತಿ. ಬರ್ತದ್ರಿ, ಪೂರಾ ಬರ್ತದ್ರಿ. ಬುರುಕ್ ನೀರ್ ರೀ, ಮತ್ತೇನೈತಿ ಚರಂಡಿ ನೀರ್. ನಮ್ಗೂ ಸಾಕ್ ಆಗಿದ್ರಿ. ಇಲ್ಕಂದ್ರೆ ನಾವು ಹೇಳಿವ್ರಿ, ನಮ್ಗೆ ಬೇರೆ ಕಲೆಕ್ಷನ್ ಕೊಡ್ರಿ, ಆ ಕಲೆಕ್ಷನ್ ಬ್ಯಾಡ ಅಂತ ಹೇಳಿನ್ರಿ. ಅವ್ರ ಏನೈತಿ ಬರೀ ಯಾವ ಸಮಸ್ಯೆ ಐತ್ರಿ ಇದು? ಇದೇ 11 ವಾರ್ಡ್ ರೀ. 11 ವಾರ್ಡ್. ಅವ್ರು 12 ರೀ, ಲಾಲ್ ಅಂದ 12, ನಮ್ದು 11 ರೀ. ಒಟ್ಟು ಸ್ಮೆಲ್ ನೀರ್ ಬರ್ತೈತಿ. ಸ್ಮೆಲ್ ನೀರೇ ಪೂರಾ ರೀ. ಎಷ್ಟು 1 ವರ್ಷದಿಂದ ರೀ? 1 ವರ್ಷದಿಂದ ಐತಿ ಹೇಳಾಕತ್ತೀವ್ರಿ. ಅವ್ರು ಒಟ್ಟು ಕೇಳಾಕತ್ತಿಲ್ಲ. ಅರ್ಜಿ ಕೊಟ್ರೆ ಏನು ಉಪಯೋಗ ಆಗಿಲ್ಲ. ಏನು ಉಪಯೋಗ ಇಲ್ರಿ. ಅವ್ರಿಗೆ ಹೇಳಾಕತ್ತೀವಿ, ಬಾಟ್ಲಿ ತುಂಬ್ಕೊಂಡು ಹೋಗ್ತಾರ್ರಿ. ಆಯ್ತು ಸಾಹೇಬ್ರ ಹೇಳ್ತೀನಿ, ಅವ್ರಿಗೆ ಹೇಳ್ತೀನಿ ಅಂತಾರಿ. ಒಟ್ಟು ಇದೇ ಮಾಡ್ತಾರ್ರಿ ಅವ್ರು. ನಾವು ಹೇಳಾಕತ್ತೀವಿ ಭಾಳ ವರ್ಷ ಆಯ್ತ್ರಿ. ನಳದ ನೀರು ಚರಂಡಿ ಮಿಕ್ಸ್ ಬರಾಕತ್ತ ಸರ್. ಮತ್ತು ನೀರು ಸ್ಮೆಲ್ ಬರಾಕತ್ತದ್ರಿ ಸರ್. ಮತ್ತು ಏನಾರ ಮಾಡಂದ್ರೆ ನಾನು 10 ನಿಮಿಷ ಎಕ್ಸ್ಟ್ರಾ ಬಿಟ್ಟು ನೀರು ಅಂತ ಹೇಳಕತ್ತಾರ. ಎಷ್ಟು ಸಲ ಅರ್ಜಿ ಕೊಟ್ಟರೆ ಏನೂ ಆಗಲ್ಲಾಗೈತೆ ರೀ. ಅದಕ್ಕಾಗಿ ಏನೂ ಮಾಡಲ್ಲಾಗ್ಯಾರ. ನೀರು ಭಾಳ ಸ್ಮೆಲ್ ಬರ್ತಾವನ್ರಿ. ಪೂರಾ ಚರಂಡಿ ಮಿಕ್ಸ್ ಐತಿ. ಸುಮಾರು 1 ವರ್ಷದಿಂದ ಬರಾಕತ್ತೈತಿ. ಅರ್ಜಿ ಕೊಟ್ಟರೆ ಏನೂ ಆಗಿಲ್ಲ. ಏನೂ ಆಗಿಲ್ಲ. ಮೆಂಬರ್ಗೆ ಹೇಳಿರಿ.